ಎಸ್ ಬ್ರೇಕ್ನ ಬಳಿಕ ಕರ್ನಾಟಕ ಬಂದ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇನ್ನು ಚರ್ಚೆ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡೋಣ. ನಾಡಿನಾದ್ಯಂತ ಬಂದ್ಗೆ ಬೆಂಬಲ ನೀಡಲಾಗ್ತಾ ಇದೆ. ಈ ಮಧ್ಯೆ ಏನಂದ್ರೆ ಸುರೇಶ್ ಅವರು ಹೇಳಿ ಅಥವಾ ರಮೇಶ್ ನೀವೇ ಹೇಳಿ ಏನಂತಂದ್ರೆ ಬಂದ್ ನಡೆಯುವಾಗ್ಲೂ ಕೂಡ ನಮ್ಮಲ್ಲೇ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಏನಂದ್ರೆ ನೇತ್ರಾವತಿ ಉಳಿಸಿ ಯೋಜನೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಒಂದ್ ಕಡೆ, ಸೊ ಮತ್ತೊಂದು ನೀರಾವರಿ ಯೋಜನೆಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸೊ ನಾವು ಬೆಂಬಲವನ್ನ ನೀಡೋಲ್ಲ ಅಂತ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಅಲ್ಲಿನ ಜನ. ಎಷ್ಟು ಮಟ್ಟಿಗೆ ಸರಿ ಅಥವಾ ಬೇರೆ ಪ್ರಾಂತ್ಯದಲ್ಲಿ ಅಂದ್ರೆ ಬೆಂಗಳೂರಿಗಾಗ್ಬೋದು ಬೇರೆ ಸಂಘಟನೆಗಳಾಗ್ಬೋದು ಆ ರೀತಿಯಾದಂತಹ ಯೋಜನೆಗಳಿಗೆ ಅಥವಾ ಅವರ ಒಂದು ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿಲ್ವಾ? ಯಾಕೆ ಆ ರೀತಿ ಆಗ್ತಿಲ್ಲ? ಇಲ್ಲ ಮೇಡಮ್, ಆ ತರ ನೀವು ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಈಗ ಮೇಕೆದಾಟು ಯಾರು ಯೋಜನೆ? ನಾವೇನು ಹೋಗಿಲ್ಲ, ಅಲ್ಲಿ ಬೆಂಗಳೂರಿನಲ್ಲಿ ಇದ್ದೀವಿ. ಮೇಕೆದಾಟುಗೆ ಈಗ ಎಲ್ಲ ಸಂಘಟನೆಗಳು ರಾಜಕೀಯೇತರವಾಗಿ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಮುಂದೆ ನೇತ್ರಾವತಿಗೂ ಹೋಗ್ತೀವಿ. ಪ್ರತಿಯೊಂದು ಹಂತದ ಪ್ರತಿಯೊಂದು ಹೋರಾಟ ಮಾಡ್ಕೊಂಡು ಕಾವೇರಿ ನಿರಂತರವಾಗಿ ನಮಗೆ ಅವಿಭಾಜ್ಯ ಅಂಗ ಆಗೋಗಿದೆ. 40 ವರ್ಷಗಳು ತಮಿಳುನಾಡು ವಿರುದ್ಧವಾಗಿಯೂ ಕಾವೇರಿ ಒಂದು ನಮಗೆ ಜನಮಾನಸನ ಅದೊಂದು ನೆರೆಯೂರ್ಬಿಟ್ಟು ಹೋರಾಟ. ಈಗ ಮೇಕೆದಾಟು ನೇತ್ರಾವತಿಗೂ ಹೋಗ್ತೀವಿ, ಕೃಷ್ಣಾಗೂ ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಆಂಧ್ರದವರು ಇಷ್ಟೊಂದು ಟಿಕಾಟ ನಮಗೆ ಕೊಡ್ತಿಲ್ಲ. ಆದ್ರಿಂದ ಎಲ್ಲ ಒಂದು ಕೊಟ್ಟು ಕೊಡೋ ಇದರಲ್ಲಿ ನಾವು ಒಂದು ನಡ್ಕೊಂಡು ಹೋಗ್ತಾ ಇದೆ. ಖಂಡಿತವಾಗೂ ಅದೇನೇನಾದರೂ ಇದು ನೇತ್ರಾವತಿ ವಿಚಾರದಲ್ಲಿ ಅದು ಹೇಳೋದಾದ್ರೆ ಅದನ್ನು ಅವರು ಮುಂದಿನ ಯೋಜನೆಗಳಲ್ಲಿ ಯೋಜನೆ ಕೊಟ್ಟಿಲ್ಲಲ್ಲ ಸುರೇಶ್ ಅವರ ದಯಮಾಡಿ ಇದು ಮಾಡ್ಕೊಳ್ಳಿ. ಮಾಧ್ಯಮದ ಮುಂದೆ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸತ್ಯ ಒಪ್ಕೊಳ್ಳೋಣ, ನೇತ್ರಾವತಿ ಗಲಾಟೆ ನಾವುಗಳು ಎಲ್ಲಿ ನಮ್ಮ ಕರ್ನಾಟಕದ ಮ್ಯಾಕ್ಸಿಮಮ್ ಸಪೋರ್ಟ್ ಕೊಟ್ಟಿಲ್ಲ ಸರ್. ಸಪೋರ್ಟ್ ಕೊಟ್ಟಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲಿ ಉತ್ತರ ಕರ್ನಾಟಕದ ಪಾಪ ರೈತಾಪಿ ಜನ ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ಇಲ್ಲಿ ಹೈಕೋರ್ಟ್ಗೆ ಬರ್ತಾರೆ ಅಂತಂದ್ರೆ ಇಲ್ಲಿಗೆ ಬಂದಾಗ ಒಂದು ಡೇಟ್ ಕೊಡ್ತಾರೆ, 28/3 28/4 ಡೇಟ್ ಕೊಡ್ತಾರೆ. ಅದಕ್ಕೋಸ್ಕರ 100 ಕಿಲೋಮೀಟರ್ ದೂರ ಇಲ್ಲಿಗೆ ಬರ್ತಾರೆ. ಅಲ್ಲಿ ಒಂದು ಹೈಕೋರ್ಟ್ ಕೊಡಬೇಕು ಅಂತಂದ್ರೆ ಬೆಂಗಳೂರು ನಗರದ ಜನ ಎಸ್ಪೆಷಲಿ ನಾರಾಯಣ ಸ್ವಾಮಿ JDS ಮುಖಂಡರಾಗಿದ್ರು, ಅವತ್ತವರು ವಿರೋಧ ಮಾಡಿದ್ರು. ಇಲ್ಲ ಅಲ್ಲ ಹೈಕೋರ್ಟ್ ಕೊಡೋದ್ ಬೇಡ ಅಂತಂದ್ರು. ಆಮೇಲೆ ಕನ್ನಡದ ಸುಮಾರು ಜನ ಸಂಘ ಸಂಸ್ಥೆಗಳು ಹೋರಾಟಗಾರರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಆಮೇಲೆ ಇದು ಅದು ನಮ್ಮ ರೈಲ್ವೆ ಇದ್ರದ್ದು ಕೂಡ ಅದ್ರಲ್ಲೂ ಕೂಡ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಬೇಡ ಅಂತ ಅನ್ನೋದು. ಈ ತರ ನಿಜ ನಿಜ. ಈಗ ಹೇಮಾವತಿ ನೆನ್ನೆದು ಕೂಡ ಹಾಸನದಲ್ಲಿ ಹೇಮಾವತಿ ಒಂದು ಪ್ರಾಜೆಕ್ಟ್ ಹೋಗಿದ್ದಾರೆ. ಈಗ ಕಲಬುರಗಿ ಸೈಡ್ ಆಗ್ಬೋದು. ಆ ಜನ ಹೇಳೋದೇನಂದ್ರೆ ನಮ್ಮ ಒಂದು ಪ್ರಾಬ್ಲಮ್ಗೆ ನೀವು ಸ್ಪಂದಿಸ್ತಾ ಇಲ್ಲ, ನಾವು ಕೂಡ ಸ್ಪಂದಿಸಲ್ಲ ಅಂತ ನಿರಾಕರಿಸೋಕೆ ಬಹುಶಃ ಅವರಲ್ಲೂ ಆ ನೋವಿರೋದ್ರಿಂದ ಇದೊಂದು ಹೋರಾಟ ಮಾಡ್ತಕ್ಕಂಥವ್ರು ದಯಮಾಡಿ ಎಲ್ಲಾ ಭಾಗದಿಂದಲೂ ಕೂಡ ಎಲ್ಲಾರನ್ನು ಕರೆಸಿ ಕೂತ್ಕೊಂಡು ಒಬ್ಬರು 3-4 ಜನ ಸೇರಿ ಕೂತ್ಕೊಂಡು ಒಂದು ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಪ್ರತಿ ಜಿಲ್ಲೆಯಿಂದನೂ ನಿಮ್ಗೆ ಬೇಕಾದವ್ರನ್ನ ಎಲ್ಲಾರನ್ನು ಕರೆಸಿ ಎಲ್ಲಾ ಸಂಘ ಸಂಸ್ಥೆಯವ್ರನ್ನ ಕರೆಸಿ ಅವ್ರು ಬೇಡ ಇವ್ರಾಗಲ್ಲ ಅನ್ನೋದು ಮನೋಭಾವನೆ ದಯವಿಟ್ಟು ಬೇಡ. ಕಟ್ಟಬೇಕು ಅಂತಂದ್ರೆ ಎಲ್ರು ಹೇಳ್ತೀವಿ ರಾಜಕೀಯ ಒಡೆದಾಳೋ ರೀತಿ ಮಾಡ್ತಾರೆ, ಒಡೆದಾಳೋ ನೀತಿನ ಅವರೇ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಯಾಕೆ ಬಲಿ ಆಗ್ತೀರಿ? ಅದನ್ನ ಹೇಳ್ತಿರೋದು. ಯಾಕಂದ್ರೆ ನಮ್ದು ಮೇಡಮ್ ಈಗ ನಮ್ಮ ಶಕ್ತಿ ಚೌಕಟ್ಟಲ್ಲಿದೆ ಮೇಡಮ್. ಅಷ್ಟು ಪೂರ್ಣ ಪ್ರಮಾಣದ ನಮ್ದು ಯಾವ್ದು ಹಣಕಾಸಿನ ಆರ್ಥಿಕ ನಮ್ಗೆ ಸಪೋರ್ಟ್ ಇಲ್ಲ. ಒಂದು ಜನ ಬೆಂಬಲವನ್ನೇ ನಾನು ನಂಬ್ಕೊಂಡು ಹೋರಾಟ ಮಾಡ್ಬೇಕಾದ್ರೆ ನಮ್ಗೆ ಯಾವುದೇ ರಾಜಕೀಯ ಶಕ್ತಿ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ರಾಜಕೀಯ ಆರ್ಥಿಕತೆ ನಮ್ಗಿಲ್ಲ. ನಮ್ನ ಒಡೆದು ಆಳುವಂತ ಬುದ್ಧಿ ಯಾಕೆ ಹೇಳ್ತೀನಿ ಅಂದ್ರೆ ಸರ್ ಈಗ ಅನುರೆಡ್ಡಿ ಅಂತ ಕರೆ ಮಾಡಿದ್ದಾರೆ. ಅನುರೆಡ್ಡಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ನಮಸ್ತೆ ಅನುರೆಡ್ಡಿ ಅವರೇ, ನಾನು ಮಾತಾಡೋದು ಕೇಳ್ತಾ ಇದ್ದೆ, ಚೂರ್ ಜೋರ್ ಮಾತಾಡ್ತೀರಾ? ಮಾತಾಡ್ತೀನಿ. ನಂಗೆ ನಾನು ಅನುರೆಡ್ಡಿ ಅಂತ ಬೆಂಗಳೂರಿಂದ ಮಾತಾಡ್ತೀನಿ. ಅಮ್ಮ ಹೇಳಿ, ಕರ್ನಾಟಕದಾದ್ಯಂತ ಬಂದ್ ನಡೀತಾ ಇದೆ, ನೀವ್ ಯಾವ ರೀತಿ ಸಪೋರ್ಟ್ ಮಾಡಕ್ ಇಷ್ಟಪಡ್ತೀರಾ? ಮೇಡಮ್, ಬರೀ ನಾವು ಲೇಡೀಸ್ ಎಲ್ಲ ಮನೆ ಒಳಗಡೆನೆ ಕೂತ್ಕೊಂಡು ಆರಾಮಾಗಿ ಟಿವಿ ವಾಚ್ ಮಾಡ್ಕೊಂಡು ಇರೋದು ಸರಿ ಇಲ್ಲ. ಬಿಕಾಸ್ ಕಾವೇರಿ ನೀರು ನಮ್ಗೆ ತೆಲುಗವ್ರಿಗೆ ಬೇಕು, ತಮಿಳವ್ರಿಗೆ ಬೇಕು, ಎಲ್ಲ ಫುಲ್ ಕರ್ನಾಟಕಕ್ಕೆ ಬೇಕು. ಇವರು ಅವರು ಅಂತ ಏನಿಲ್ಲ. ಮತ್ತೆ ಇವಾಗ ಕೇಬಲ್ಸ್ ಅವ್ರು ಕೂಡ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಸ್ಥಗಿತ ಮಾಡ್ಬೇಕು. ಆವಾಗ್ಲೇನೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾಕೆ ಈ ತರ ಅಂತ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಾವೇರಿ ನೀರ್ ಬೇಕಾಗಿದೆ. ಈ ತಮಿಳ್ನಾಡವ್ರು ಯಾಕೆ ಈ ತರ ಮೂರ್ಖತನ ಮಾಡ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಬುದ್ಧಿ ಇಲ್ಲ ಸ್ವಲ್ಪ ಕೂಡ. ಮತ್ತೆ ನಮ್ ಸರ್ಕಾರಕ್ಕೆ ಕೂಡ ಬುದ್ಧಿ ಇಲ್ಲ. ನಮ್ಮ ಮನೆಯಲ್ಲಿ ಕಾಯ್ಸಕ್ಕೆ ನಾವ್ ಯಾಕೆ ಬೇರೆಯವ್ರದ್ದು ಪರ್ಮಿಷನ್ ತಗೋಬೇಕು? ಕರೆಕ್ಟ್ ಅಲ್ವಾ? ನಮ್ಮಷ್ಟಿಗೆ ನಾವು ಮಾಡ್ಬೇಕು. ಅವ್ರದ್ದು ಎಲ್ಲ ನಾವು ಮಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಅದೇ ನಂದು ಅಭಿಪ್ರಾಯ ಇದೆ ಮೇಡಮ್. ಓಕೆ, ಹಯತ್ ಅವರೇ ನೀವು ಉತ್ತರಿಸಿ. ಅನು ಅವ್ರು ಕೇಳ್ತಾ ಇರುವಂತದ್ದು, ನಮ್ಮ ಸರ್ಕಾರಕ್ಕೆ ಬುದ್ಧಿ ಇಲ್ವಾ? ಯಾಕಂದ್ರೆ ನಮ್ಮಲ್ಲಿರೋ ಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ಯಾಕೆ ಈ ರೀತಿ ವಿಳಂಬ ಮಾಡ್ತಾ ಇದೆ? ಎಲ್ಲಾ ಸಾಮಾನ್ಯರಲ್ಲೂ ಮೂಡುವಂತ ಒಂದು ಪ್ರಶ್ನೆ, ಯಾರದೇ ಒಪ್ಪಿಗೆ ಅವಶ್ಯಕತೆ ಇಲ್ದಿದ್ರು ಸರ್ಕಾರ ಯಾಕೆ ನಿಧಾನ ಮಾಡ್ತಾ ಇದೆ ಅಂತ. ಇದಕ್ಕೆ ನೀವೇನ್ ಹೇಳ್ತೀರಾ? ಅಲ್ಲ, ರಾಷ್ಟ್ರೀಯ
ಜಲನೀತಿ ಇದೆಯಲ್ಲ, ಅದರಲ್ಲಿ ಬರ್ತಕ್ಕಂಥ ಕಾವೇರಿ ನ್ಯಾಯಮಂಡಳಿ ಏನಿದೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು 192 TMC ತಮಿಳುನಾಡಿಗೆ ಹೋಗ್ಬೇಕು ಅಂತ. ಅದು ಬಿಟ್ಟು 5 TMC ನೀರು ಕುಡಿಯೋ ನೀರಿಗೋಸ್ಕರ ತಮಿಳುನಾಡಿಗೆ ಇದು ಚೆನ್ನೈಗೆ ಕೊಡ್ತಾ ಇರ್ತಕ್ಕಂಥದ್ದು. ಅವ್ರು ಏನ್ ಆಕ್ಷೇಪಣೆ ಎತ್ತಿರ್ತಕ್ಕಂಥದ್ದು ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೆ ನೀವೇನು 192 TMC ಕೊಡ್ತಾ ಇದೀರಿ, ತಿಂಗಳು ಕೊಡ್ತಕ್ಕಂಥದ್ರಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಆಕ್ಷೇಪಣೆ ಅವ್ರು ಎತ್ತಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಎಷ್ಟು ನೀರು ಪೋಲಾಗ್ತಾ ಇದೆ, ಎಷ್ಟು ನೀರು ನಮಗೆ ಬಳಕೆಗೆ ಬರಬಹುದು ಅಂತಕ್ಕಂಥ ಒಂದು ನೀಲಿ ನಕ್ಷೆಯನ್ನ ತಯಾರಿಸಕ್ಕೆ ಈಗ ಒಂದು ವರದಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದು. ಈಗ ನಾಳೆನೇ ಹೋಗಿ ಆಣೆಕಟ್ಟು ಕೆಲಸ ಕಟ್ತಕ್ಕಂಥ ಕೆಲಸ ಮಾಡಲ್ಲ. ಆದ್ರೆ ಆ ಒಂದು ಕೆಲಸ ಸರ್ಕಾರದವರು ಏನು ಡಿಲೇ ಮಾಡ್ತಾ ಇಲ್ಲ, ಅವರು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾವಾಗ ತಮಿಳುನಾಡು ವಿರೋಧ ಮಾಡಿದ್ರು ಅವ್ರ ವಿರೋಧವಾಗಿ ನಾವು ಈ ಕೆಲಸ ಮಾಡ್ತಾ ಇದೀವಿ, ಸರ್ಕಾರಕ್ಕೆ ನೈತಿಕವಾದ ಬೆಂಬಲವನ್ನ ಕೊಡ್ತಾ ಇದೀವಿ. ಎಲ್ಲ ಕರ್ನಾಟಕದ ಜನ ನೀವು ಅದನ್ನ ಮಾಡಿ ನಿಮ್ ಜೊತೆ ನಾವು ಇದೀವಿ ಅಂತಕ್ಕಂಥದ್ದು. ಅದನ್ನ ಬಳಸ್ಕೊಂಡು ಸರ್ಕಾರದವರು ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಂಡದ್ದು ನಾವೀಗ ಕಾಯ್ತಾ ಇರ್ತಕ್ಕಂಥದ್ದು. ಸರ್ಕಾರದವರು ವಿಳಂಬ ಮಾಡಿದ್ರೆ ಈ ಒಂದು ಯೋಜನೆಯನ್ನ ಹೌದು ಇದೊಂದು ಎಚ್ಚರಿಕೆ ಅಂದ್ರೆ ನಾವು ಕೊಡ್ತಾ ಇರ್ತೇವೆ. ಹಿಂದಿನ ಸರ್ಕಾರಗಳು ವಿಳಂಬ ಮಾಡಿವೆ, ಈಗಿನ ಸರ್ಕಾರ ಈ ವಿಚಾರದಲ್ಲಿ ಮಾಹಿತಿಗಳು ಇವಾಗ ಏನಾಗುತ್ತೆ ಅಂದ್ರೆ ಇವತ್ತು ಡ್ಯಾಮ್ ಕಟ್ಟಕ್ಕೆ ಅಂತಲ್ಲ, ಇವತ್ತು 20 TMC ನೀರಿದ್ರೆ ರಾಮನಗರ, ಬೆಂಗಳೂರು ಗ್ರಾಮಾಂತರಕ್ಕೆ 1 ವರ್ಷಕ್ಕೆ ಕುಡಿಯಕ್ಕೆ ನೀರು ಸಾಕು. ಈ ಪೋಲಾಗಿರ್ತಕ್ಕಂಥ ನೀರು ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಹೆಚ್ಚು ಪೋಲಾಗ್ತಾ ಇದೆ. ಇವತ್ತು ನಮ್ಮ ರೈತರಿಗೆ, ಇನ್ನೊಂದಿಗೆ ದನಕರುಗಳಿಗೆ ಕುಡಿಯಕ್ಕೆ, ಮನುಷ್ಯರಿಗೆ ಕುಡಿಯಕ್ಕೆ, ಎಲ್ಲದಕ್ಕೂ ನಾವು ನೀರು ಬಳಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವರದಿಯನ್ನ ತರಿಸ್ಕೊಂಡು ಮಾಡಬಹುದಾ ಅಂತಕ್ಕಂಥದ್ದು. ಈಗ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಇವತ್ತು ಪ್ರಧಾನಮಂತ್ರಿ ಮಾತಾಡ್ಬಿಟ್ಟು ಏನ್ ಮಾಡಬೇಕು, ನಮ್ಮ ವಿಚಾರವನ್ನ ಸರಿಯಾಗಿ ಸಲ್ಲಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಲ್ಲಿಂದ ಕಳಿಸ್ಬೇಕು. ಮುಖ್ಯಮಂತ್ರಿ ಸ್ವತಃವಾಗಿ ಮಾತಾಡ್ತಾರೆ, ನೀರಾವರಿ ತಜ್ಞರನ್ನ ಕರ್ಕೊಂಡು ಹೋಗ್ಬೇಕು. ಅವರಲ್ಲಿ ತಗೊಂಡೋಗ್ಬಿಟ್ಟು ಪ್ರಧಾನಮಂತ್ರಿ ಅಥವಾ ನ್ಯಾಯಮಂಡಳಿಯ ಚೇರ್ಮನ್ ಯಾರಿರ್ತಾರೆ, ಅಧ್ಯಕ್ಷರು, ಅವ್ರ ಹತ್ರ ಕೂತ್ಕೊಂಡು ಹೇಳ್ಬೇಕು, ನಾವೀಗ ಡ್ಯಾಮ್ ಕಟ್ಟೋದ್ರಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಕಳಿಸ್ತಕ್ಕಂಥ ನೀರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಅವ್ರಿಗೆ ಕೊಡ್ತಕ್ಕಂಥದ್ದು ನಾವು ಒಪ್ಕೊಂಡಿದೀವಿ, ಕೊಡ್ತಾ ಇದೀವಿ. ಓಕೆ, ಧನ್ಯವಾದ ಅನುರೆಡ್ಡಿ ಅವರೇ ಕರೆ ಮಾಡಿದಕ್ಕಾಗಿ. ಹಾಗೆ ಏನಂತಂದ್ರೆ ರಮೇಶ್ ಅವರು ಇವಾಗ ಪರೀಕ್ಷೆಗಳು ಕೂಡ ಇತ್ತು ಇವತ್ತು, ಯಾವ್ದು ಡಿಗ್ರಿ ಆಗ್ಬೋದು, ಮಾಸ್ಟರ್ಸ್ ಆಗ್ಬೋದು, ಡಿಪ್ಲೊಮೊ ಎಕ್ಸಾಮ್ಸ್ ಇತ್ತು, ಮುಂದೂಡಲ್ಪಟ್ಟಿದೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ಏನು ಮಾಡಕ್ ಆಗೋದಿಲ್ಲ. ನಮ್ಮ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟ್. ಈಗ ಇದ್ದಕ್ಕಿದ್ದಾಗ ಸೈಕ್ಲೋನ್ ಬಂತಪ್ಪ, ಸಾವಿರಾರು ಜನಕ್ಕೆ ತೊಂದರೆ ಆಯ್ತು, ಲಕ್ಷಾಂತರ ಎಕರೆ ಹಾಳಾಗೋಯ್ತು. ಆಗೇನ್ ಮಾಡಕ್ ಆಗತ್ತೆ? ಆದ್ರೂ ಮುಂದೆ ಹಾಕಿದ್ದಾರೆ. ಪೋಸ್ಟ್ಪೋನ್ ಮಾಡಿದ್ದಾರೆ, ಅದನ್ನ ಲೆಕ್ಕಾಚಾರ ಮಾಡಿ ನಾವು ಪ್ರೋಪನ್ ಮಾಡಿ. ಯಾಕಂದ್ರೆ ಎಸ್ಎಸ್ಎಲ್ಸಿ ಮುಗಿದ ನಂತರನೇ PUC ಮತ್ತೆ SSLC ದಿನಾಂಕಗಳನ್ನ ವಿದ್ಯಾರ್ಥಿಗಳು ತಿಳಿ ಹೇಳತಕ್ಕಂಥ ಕೆಲಸ ಆಗ್ಬೇಕು. SSLC ಮತ್ತೆ PUC ತಿಳ್ಕೊಂಡೆ, ಆ ಮಂಡಳಿಯಿಂದ ತಿಳ್ಕೊಂಡಂತವೇ ನಾವು ಈ ದಿನ ಬಂದ್ಗೆ ಕರೆ ಕೊಟ್ಟಿರೋದು. ಇನ್ನು ಮುಂಚೆನೆ ಇತ್ತು, ಅದ್ರ ಗೊತ್ತಿಲ್ದ್ರೆ ನಾವು ಒಂದು ಪ್ರಯಾಣಿಕರು ತೊಂದರೆ ಆಗಿರ್ಬೋದು, ಏನು ಗಮನಕ್ಕೆ ಬಂದಿಲ್ಲ. ನೆರೆ ಹಾವಳಿ ಎಲ್ಲ ಮಾಡ್ಕೊಳ್ಳಿ, ಆ ತ್ಯಾಗ ಇರಲೇಬೇಕು. ಎಲ್ಲರೂ ಕೂಡ ನಾಡಿಗೋಸ್ಕರ, ನೀರಿಗೋಸ್ಕರ ಒಂದಷ್ಟು ತ್ಯಾಗ ಮಾಡೋದ್ರಲ್ಲಿ ಓಕೆ. ಈಗ ಅಶೋಕ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಶೋಕ್ ಅವರೇ. ನಮಸ್ತೆ ಮೇಡಮ್, ನಾನು ಮೈಸೂರಿನಿಂದ ಮಾತಾಡ್ತಾ ಇರೋದು. ಮಾತಾಡಿ ಅಶೋಕ್. ಮೇಡಮ್, ಮೊದಲನೇದಾಗಿ ಅಲ್ಲಿ ಸೇರಿರುವ ಸಂಘಟನೆ, ಕರ್ನಾಟಕ ಸಂಘಟನೆ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಇದು ನಮ್ಮ ಹಕ್ಕು. ಆಕ್ಚುಲಿ ಇದನ್ನ ಅವ್ರು ಯಾಕೆ ತಮಿಳ್ನಾಡು ಅವ್ರು ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತೇನೆ. ಮತ್ತೆ ಅಲ್ಲಿರೋ ರಾಜಕಾರಣಿಗಿರೋ ಬದ್ಧತೆಗಳು ನಮ್ಮ ಕರ್ನಾಟಕದ ರಾಜಕಾರಣಿಗೆ ಬದ್ಧತೆ ಇಲ್ಲ. ಮೊದಲನೇದಾಗಿ ಅವ್ರು ಹೇಳ್ದಂಗೆ AC ರೂಮಲ್ಲಿ ಕೂತ್ಕೊಂಡು ಇದು ಮಾಡ್ತಾರೆ. ಜನಗಳ ಕಷ್ಟ, ಇದು ನಮ್ಮ ಮೂಲ ಹಕ್ಕು. ನಾವು ನೀರು ಇದು ಎಲ್ಲದಕ್ಕೂ ನಾವು ಹೋರಾಡ್ತಾ ಇರೋದು ನಮ್ಮ ಮೂಲ ಹಕ್ಕು ಹೋರಾಡ್ತಾ ಇದೀವಿ. ನಮ್ಮ ಒಂದು ಇದಕ್ಕೆ ಸ್ಪಂದಿಸ್ತಾ ಇರೋಂತ ಇಂಥ ರಾಜಕಾರಣಿಗಳಿಗೆ ಮೊದಲನೇದಾಗಿ ನಾನು ಧಿಕ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಬೀದಿಲಿ ನೋಡಿ, ಒಬ್ಬ MLA 224 ಜನನ ನಾವು ಆಯ್ದು ಕಳಿಸಿದೀವಿ. ಒಬ್ಬರಾರ ಸಂಘಟನೆಯಲ್ಲಿ ಎಲ್ಲಾರು ಒಬ್ಬರಾರ ಇದಾರ? ಯಾರು ಇಲ್ಲ, ಒಬ್ರು ಇಲ್ಲ. ಮತ್ತೆ ಎರಡನೇದಾಗಿ ನಮ್ಮ ಈಗ ಹೇಳ್ದಂಗೆ ನೀವ್ ಹೇಳಿದ್ರಿ, ಭಾಷಾ 60% ಜನ ಇದು ಮಾಡ್ತಾ ಇದಾರೆ, ಇನ್ನ 40% ಇದು ಮಾಡ್ತಿಲ್ಲ ಅಂತ ಹೇಳ್ತಾರೆ. ಇದು ಕರ್ನಾಟಕದ ಒಂದು ಇದಾದಾಗ ಜನಗಳು ಅದನ್ನ ಅರ್ಥ ಮಾಡ್ಕೋಬೇಕು. ಬಂದ್ ಮಾಡ್ತಾ ಇರೋದು ನಮ್ ಸ್ವಂತ ಇದಕ್ಕಲ್ಲ, ನಮ್ಮ ಕರ್ನಾಟಕದ ಒಂದು ಹೋರಾಟ ಇದು, ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ ಅನ್ನೋದನ್ನ ನಾವು ತಮಿಳ್ನಾಡು ತೋರಿಸ್ಬೇಕು. ಮತ್ತೆ ಇದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು. ಇವತ್ತು ರಂಗಸ್ವಾಮಿ ಅವರು ಮಾತಾಡಿದ್ರು, ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತಂದ್ರೆ ಹಳ್ಳಿಗಳಲ್ಲಿ ನೋಡಿ ನೀರಿಲ್ಲ, ಕುಡಿಯೋ ನೀರಿಗೋಸ್ಕರ ನಾವು ನಮ್ಮ ನೀರನ್ನ ಬೇರೆಯವರು ನಮ್ಮ ನೀರಿಗೆ ಹೋರಾಟ ಮಾಡ್ಬೇಕಾದ್ರೆ ಇಲ್ಲಿರುವಂತ ಜನಗಳು ನಮ್ಮ ನೀರಿಗೆ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಅವ್ರು ಹೇಳ್ದಂಗೆ ಬ್ಯಾಂಗ್ಳೂರಲ್ಲಿ ಇವರು AC ರೂಮಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ಇದ್ ಮಾಡೋ ಬದಲು ಒಬ್ಬೊಬ್ಬ ಶಾಸಕನು ಆರಿಸಿ ನಾವು ಕಳಿಸಿರೋದು
ನಮ್ಮ ಒಂದು ಉದ್ಧಾರ ಮಾಡ್ಲಿ, ನಮ್ಮ ಜನಗಳಿಗೆ ಒಳ್ಳೇದಾಗ್ಲಿ ಅನ್ನೋದನ್ನ ನಾವು ಪ್ರತಿನಿಧಿಗಳಾಗಿ ಆರ್ಸಿ ಇದ್ ಮಾಡಿದೀವಿ. ಒಬ್ಬರಾಗ ಇದರ ನೋಡಿ ವಾಟಾಳ್ ನಾಗರಾಜ್ ಅವರು ಮುಂದಾಳತ್ವದಲ್ಲಿ ಮಾಡ್ತಾ ಇದಾರೆ. ಫಸ್ಟ್ ನಾನು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಲ್ಲಾ ಸಂಘಟನೆಗಳು ಯಾರ್ಯಾರು ಕನ್ನಡ ಸಂಘಟನೆಗಳು ಇದು ಮಾಡಿದಾರೆ ಅವ್ರು ಎಲ್ಲಾರ್ಗು ನಾನು ಕೇಳೋದಿಷ್ಟೇ, ಹೋರಾಟ ನಮ್ಮ ಹಕ್ಕು ಮತ್ತೆ ಮೇಕೆದಾಟು ಯೋಜನೆ ಏನಿದೆ ಅದು ಪೂರ್ತ ಕಾರ್ಯನಿರತವಾಗಿ ಅದು ಯೋಜನೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಬಾರ್ದು. ಸೊ ಎಲ್ಲಾ ಕನ್ನಡ ಸಂಘಟನೆಗಳು ಮತ್ತೆ ಇವರು ನಾವೇನ್ ಹೇಳ್ತೀವಿ ಅಂತಂದ್ರೆ ಎಲ್ಲಾರು ನಾವು ನಿಮ್ ಜೊತೆ ಇದೀವಿ, ಜನಗಳಿದೀವಿ, ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಅಶೋಕ್ ಅವರೇ, ನಿಮ್ಮ ಮೈಸೂರು ನಗರದಲ್ಲೇ ಇರ್ತಕ್ಕಂಥ ಆಲ್ನಹಳ್ಳಿ, ನಾಡ್ನಹಳ್ಳಿ ಈ ಕಡೆ ಎಲ್ಲ ಅಲ್ಲಿ ಕೂಡ ನಿಮ್ಗೆ ಕಾವೇರಿ ನೀರಿಲ್ಲ. ಅಲ್ಲಿ ಹೌದು ಹೌದು, ಅಲ್ಲೂ ಕೂಡ ಟ್ಯಾಂಕರ್ ಮುಖಾಂತರ ಬರ್ತಾ ಇದೆ ನೀರು. ಮೈಸೂರು ಸಿಟಿ ಹಾರ್ಟ್ ಆಫ್ ದಿ ಸಿಟಿ 5 ಕಿಲೋಮೀಟರ್ ಇಲ್ಲ. ಹೌದು, ನಮ್ಮ ರಾಮಕೃಷ್ಣ ನಗರ ನಿವಾಸಿ, ನಮ್ಮ ರಾಮಕೃಷ್ಣ ನಗರದಲ್ಲೇ ನಮ್ಗೆ ಕಾವೇರಿ ನೀರು ಬರ್ತಾ ಇಲ್ಲ ನೋಡಿ. ಟ್ಯಾಂಕರ್ ಹೊಡ್ಸ್ಕೊಳ್ತಾರೆ. ಬಹುಶಃ ಅಲ್ಲೇ ಸಿದ್ದರಾಮಯ್ಯ ಅವ್ರ ಮನೆ ಇರ್ಬೇಕು, ಅಲ್ಲೇ ಹತ್ತಿರದಲ್ಲಿ ಅನ್ಸುತ್ತೆ. ಹೌದು, ಅವರು ನಮ್ಮ ಮನೆಯಿಂದ ಒಂದು ಕೂಗಳತೆಲೆ ಸಿದ್ದರಾಮಯ್ಯ ಅವ್ರ ಮನೆ ಇರೋದು. ಅದನ್ನ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕುಡಿಯೋ ನೀರು ನಮ್ಮ ಜನಗಳಿಗೆ ಇಲ್ಲ, ನೀವು ಏನ್ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಮನೆಗಳ ಹತ್ರನೇ ನೀರಿಲ್ಲ, ಕಾವೇರಿ ನೀರಿಲ್ಲ. ತಮಿಳ್ನಾಡು ಜಯಲಲಿತಾ ಅವ್ರ ಮನೆ ಹತ್ರ ನೀರಿದೆ, ಕಾವೇರಿ ಬೀದಿ ಬಂದ್ ಮಾಡ್ಬಿಡಿ ಸರ್. ಅದನ್ನೇ ನಮ್ಮ ದೌರ್ಬಲ್ಯ ಅನ್ನೋದು ಅಂತ ಹೇಳಿದಾಗ ನಮ್ಮ ದುರಾದೃಷ್ಟ ಅಂತ ಹೇಳ್ಬೇಕು, ಅದನ್ನ ಯೋಚನೆ ಮಾಡ್ಬೇಕು. ಇಲ್ಲ ದೌರ್ಬಲ್ಯನೇ ಅದು, ದುರಾದೃಷ್ಟ ಅಲ್ಲ. ಏನಕ್ಕೆ ದುರಾದೃಷ್ಟ ಆಗುತ್ತೆ? ನಮ್ಮ ದೌರ್ಬಲ್ಯ. ನಮ್ಮಲ್ಲಿ ಆ ಶಕ್ತಿ ಇಲ್ವಲ್ಲ. ತಮಿಳ್ನಾಡವ್ರಿಗೆ ಏನು ಕೇಳ್ಕೊಂಡು ಗಳಿಸ್ಕೊತಾರೆ, ಆ ಶಕ್ತಿ ನಮ್ಮಲ್ಲಿ ಇಲ್ಲ. ತಮಿಳ್ನಾಡವರು ಅವರ ರಾಜ್ಯದ ಮೇಲೆ ಅಶೋಕ್ ಅವರೇ, ತಮಿಳ್ನಾಡವರು ಅವರ ರಾಜ್ಯದ ಮೇಲೆ ಹೋರಾಟ ಮಾಡ್ತಾರೆ. ಅತಿಯಾಗಿ ಪ್ರೀತಿಸ್ತಕ್ಕಂಥ ಭಾಷಾಭಿಮಾನ ಇದೆ ಅವರಿಗೆ, ಭಾಷಾಭಿಮಾನ ಇದೆ. ಆದ್ರೆ ನಮ್ಮಲ್ಲಿ ಬರೀ ಜಾತಿ ಅಭಿಮಾನಿಗಳು ಜಾಸ್ತಿ ಆಗಿರೋದ್ರಿಂದಲೇ ಇವತ್ತೇನಾಗಿದೆ, ನಮ್ಮಲ್ಲಿ ನಾವು ಅದೃಷ್ಟವಂತರೇ ಅಶೋಕ್ ಅವರೇ, ನಾವು ಅದೃಷ್ಟವಂತರು. ಅಂತ ಒಳ್ಳೆ ಕಾವೇರಿ ತಾಯಿ ನಮ್ಮ ಜೊತೆ ಇದೆಯಲ್ಲ. ನಮ್ಮಲ್ಲಿ ವಿಶಾಲವಾದ ಹೃದಯ ತೋರಿಸಿ ಹಾರ್ಟ್ ಕರೆ ಮಾಡಿದಕ್ಕಾಗಿ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರಿ. ಸೊ ರಾಜ್ಯದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಕೂಡ ತಿಳಿಸಿದ್ರಿ. ಇನ್ನು ಚರ್ಚೆ ಮುಂದುವರಿಯುತ್ತೆ ವೀಕ್ಷಕರೇ. ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.